ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ದೇವಜನರಿಗೆ ಮತ್ತು ಸಹೋದರ ಸಹೋದರಿಯರಿಗೆ, ಸೇವಕರಿಗೆ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೀನಿ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ಹಾಗೆ ನಮ್ಮ ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಈ ದಿನದ ಒಂದು ಸಂದೇಶದ ಧ್ಯಾನಕ್ಕಾಗಿ ಕೀರ್ತನೆಗಳ ಪುಸ್ತಕ 7ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು, ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನ್ಯಾಯಕ್ಕೆ ಅಥವಾ ನೀತಿಗೆ ಸರಿಯಾಗಿ ತೀರ್ಪನ್ನು ಕೊಡ್ತಾನೆ, ದುಷ್ಟರ ವಿಷಯದಲ್ಲಿ ಯಾವಾಗಲೂ ಕೋಪವುಳ್ಳವನು ಎಂಬುದಾಗಿ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಈ ವಾಸಿಸುವಂಥ ಲೋಕದಲ್ಲಿ ಅನೇಕ ರೀತಿಯಾದಂಥ ದೌರ್ಜನ್ಯಗಳು, ಅನ್ಯಾಯಗಳು, ಅನೀತಿಗಳು ನಡೀತಾನೇ ಬರ್ತಾ ಇರ್ತವೆ. ಹಾಗೆಯೇ ನಮ್ಮ ಸೇವೆಯಲ್ಲಿಯೂ ಕೂಡ ಅಥವಾ ಅಮಾಯಕರ ಮೇಲೆ ಅಥವಾ ಬಲಹೀನರ ಮೇಲೆ ದೌರ್ಜನ್ಯಗಳನ್ನು ನಾವು ನೋಡ್ತಾನೇ ಇರ್ತೇವೆ ಪ್ರಿಯರೇ. ಆದರೆ ಒಂದು ಸತ್ಯ, ದೇವರು ಯಾವಾಗಲೂ ದುಷ್ಟರ ಮೇಲೆ, ಅನ್ಯಾಯದ ಮೇಲೆ, ಅನೀತಿಯ ಮೇಲೆ, ಅವರ ಮೇಲೆ ಯಾವಾಗಲೂ ದೇವರು ಕೋಪವುಳ್ಳವನು ಎಂಬುದಾಗಿ. ಈ ದೇವರು ಅಂದರೆ ನಾವು ಸೃಷ್ಟಿ ಮಾಡಿದ ದೇವರಲ್ಲ, ಬದಲಾಗಿ ಸಮಸ್ತವನ್ನು ಸೃಷ್ಟಿ ಮಾಡಿದ ಒಬ್ಬ ದೇವರಿದ್ದಾನೆ, ಮೇಲೆ ಇರುವಂಥ ಪರಲೋಕದ ದೇವರಾಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯ. ಹಾಗಾಗಿ ದುಷ್ಟರ ವಿಷಯದಲ್ಲಿ ದೇವರ ಕೋಪ, ದೇವರ ನ್ಯಾಯ ತೀರ್ಪು ಅದು ಪ್ರಕಟವಾಗುತ್ತದೆ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದರೆ ಮನುಷ್ಯನನ್ನು ತಡೆಯಬಹುದು, ಮನುಷ್ಯನನ್ನು ಸೃಷ್ಟಿ ಮಾಡಿದ ವಸ್ತುಗಳನ್ನು ತಡೆಯಬಹುದು, ಆದರೆ ಎಲ್ಲವನ್ನು ಉಂಟು ಮಾಡಿದ ಸೃಷ್ಟಿಕರ್ತನಾದ ದೇವರನ್ನು ಪ್ರಶ್ನೆ ಮಾಡಲಿಕ್ಕೆ, ತಡೆಯಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಒಂದು ವೇಳೆ ಅನ್ಯಾಯ ಅನೀತಿಗೆ ಒಳಗಾಗಿದ್ದರೆ ನಾವು ಸಮಾಧಾನದಿಂದ ದೇವರ ಮೇಲೆ ಭಾರ ಹಾಕಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಲೂ ದೇವರು ನ್ಯಾಯ ತೀರಿಸುವವನಾಗಿದ್ದಾನೆ ಪ್ರಿಯ. ಆದ್ದರಿಂದ ಇಲ್ಲಿ ದುಷ್ಟರು ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯ ನಮಗೆ ಹೇಳ್ತದೆ, 9ನೇ ಕೀರ್ತನೆ ಅದರ 17ನೇ ವಚನ ಈ ರೀತಿಯಾಗಿ ಓದುವುದನ್ನು ನಾವು ನೋಡ್ತೇವೆ. ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. ದುಷ್ಟರು ಅಂದರೆ ಸೃಷ್ಟಿಕರ್ತನಾದ ದೇವರನ್ನು, ಯೇಸು ಕ್ರಿಸ್ತನನ್ನು ಅಲಕ್ಷ್ಯ ಮಾಡುವ ಜನರು ಯಾರಿದ್ದಾರೆ ಅವರೆಲ್ಲರೂ ದುಷ್ಟರು ಮತ್ತು ಅವರೆಲ್ಲ ಪಾತಾಳಕ್ಕೆ ಇಳಿದು ಹೋಗರು. ಪಾತಾಳ ಅಂದರೆ ನರಕದ ಒಂದು ಭಾಗ. ದೇವರಿಗೆ ಸ್ತೋತ್ರವಾಗಲಿ. ಆದರೆ ಈ ಸೃಷ್ಟಿಕರ್ತನಾದ ದೇವರನ್ನು ಅಲಕ್ಷ್ಯ ಮಾಡುತ್ತಾರೋ, ಯಾರು ಅವರನ್ನು ತಾತ್ಸಾರ ಮಾಡ್ತಾರೋ, ಯಾರು ಅವರಿಗೆ ಭಯಪಡುವುದಿಲ್ಲೋ ಅವರೆಲ್ಲರೂ ದುಷ್ಟರೇ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ ಪ್ರಿಯೆ. ಅವರು ದೇವರನ್ನು ತೊರೆದವರು ಅವರು ಏನು ಮಾಡ್ತಾ ಇರ್ತಾರೆ ಅಂದರೆ ಅನ್ಯಾಯ, ಅನೀತಿ, ಅಕ್ರಮ, ತಮಗಿಷ್ಟ ಬಂದದ್ದನ್ನು ಮಾಡ್ತಾ ಹೋಗ್ತಾರೆ. ಅವರು ನೀತಿಯನ್ನು ನೋಡುವುದಿಲ್ಲ, ನ್ಯಾಯವನ್ನು ನೋಡುವುದಿಲ್ಲ, ಬಡವರನ್ನು ನೋಡುವುದಿಲ್ಲ, ಯಾರನ್ನು ನೋಡುವುದಿಲ್ಲ. ಅವರಿಗೆ ಮಾಡುವುದು ಒಂದೇ ಕೆಲಸ, ಅಕ್ರಮ, ಅನ್ಯಾಯ, ಅಧರ್ಮ. ಸೊ ಆದ್ದರಿಂದ ಅವರ ವಿಷಯದಲ್ಲಿ ದೇವರು ಕೋಪವುಳ್ಳವನು. ದೇವರ ನ್ಯಾಯ ತೀರ್ಪು ಪ್ರಕಟ ಆಗೇ ಆಗುತ್ತೆ. ಇಲ್ಲಿ ಬಿತ್ತಿದ್ದನ್ನು ಕೊಯ್ಯಲೇಬೇಕು, ಮಾಡಿದ್ದುಣ್ಣೋ ಮಾರ ಎಂಬುದರ ಅರ್ಥವಾಗಿ ಮಾಡಿದ್ದು ಅನುಭವಿಸಲೇಬೇಕು. ಈ ಲೋಕವನ್ನು ಬಿಟ್ಟ ನಂತರ ನರಕದಲ್ಲಿಯೂ ಅನುಭವಿಸಲೇಬೇಕು. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಂತ ಒಂದು ಅಂಶ, ದುಷ್ಟರ ವಿಷಯದಲ್ಲಿ ನಾವು ಮಾಡಬೇಕಾದ ಕಾರ್ಯ, ದುಷ್ಟರನ್ನು ನೋಡಿ ಉರಿಗೊಳ್ಳಬೇಡ, ಕೆರಡುಕಿಗೆ ಕಾರಣವಾದೀತು ಎಂಬುದಾಗಿ ಜ್ಞಾನೋಕ್ತಿಯಲ್ಲಿದೆ, ಕೀರ್ತನೆಯಲ್ಲಿದೆ, ವಾಕ್ಯಗಳು ಅನೇಕ ಕಡೆ ಇದೆ. ಆದ್ದರಿಂದ ನಾವು ಸಮಾಧಾನವಾಗಿ ದೇವರ ಮೇಲೆ ಭಾರ ಹಾಕಿ ನಾವು ಮಾಡುವ ಕಾರ್ಯಗಳನ್ನು ನಾವು ಮಾಡುತ್ತಾ ಇರುವಾಗ ಖಂಡಿತವಾಗಲೂ ದೇವರ ನ್ಯಾಯ ತೀರ್ಪು ಪ್ರಕಟ ಆಗೇ ಆಗುತ್ತದೆ. ಆದ್ದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಅಂಶ, ದೇವರನ್ನು ಅಲಕ್ಷ್ಯ ಮಾಡುವಂಥ ಒಂದು ಜನ, ಇನ್ನೊಂದು ದೇವರು ಗೊತ್ತಿದ್ದರೂ ಕೂಡ ಆತನ ಆಜ್ಞೆಗಳನ್ನು ಮೀರಿ ನಡೆಯುವ ಮತ್ತೊಂದು ಜನ. ನಾವು 119ನೇ ಕೀರ್ತನೆ 155ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. 119ನೇ ಕೀರ್ತನೆ 155ನೇ ವಚನ. ನಿನ್ನ ನಿಬಂಧನೆಗಳನ್ನು ಅಲಕ್ಷ್ಯ ಮಾಡುವ ದುಷ್ಟರಿಗೆ ರಕ್ಷಣೆಯೇ ಇಲ್ಲ.
ಸೃಷ್ಟಿಕರ್ತನಾದ ದೇವರ ಯೇಸುವಿನ ಆಜ್ಞೆಗಳನ್ನು ಮೀರಿ ನಡೆಯುವಂಥವರು ಯಾರಾಗಿದ್ದಾರೆ? ದುಷ್ಟರು. ಇವರು ದೊಡ್ಡ ದುಷ್ಟರು. ಯಾಕಂದರೆ ಸತ್ಯ ಗೊತ್ತಿದ್ದು ಇವರು ಆಜ್ಞೆಯನ್ನು ಮೀರಿ ನಡೀತಾರೆ. ಇವರಿಗೆ ರಕ್ಷಣೆ ಇಲ್ಲ. ಅಂದರೆ ದೇವರಿಂದ ಯಾವ ಸಹಾಯವೂ ಇಲ್ಲ, ದೇವರಿಂದ ರಕ್ಷಣೆ ಇಲ್ಲ, ದೇವರ ಒದಗಿಸುವಿಕೆ ಇಲ್ಲ. ಇವರಿಗೂ ಕೂಡ ದೇವರ ಕೋಪ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ, ನಾವು ಸೃಷ್ಟಿಕರ್ತನಾದ ದೇವರಿಗೆ ಭಯಪಟ್ಟು ನಡಿಬೇಕು. ಒಂದು ವೇಳೆ ದೇವಜನರಿಗೆ, ದೇವರ ಮಕ್ಕಳಿಗೆ, ದೇವರ ಸೇವೆಗೆ, ದೇವರ ಸೇವಕರಿಗೆ ವಿರೋಧವಾಗಿ ದುಷ್ಟರು ಕಾರ್ಯ ಮಾಡ್ತಾ ಇದ್ದಾರಾ, ಅವರ ಮೇಲೆ ಖಂಡಿತ ದೇವರ ಕೋಪ ಬಂದೇ ಬರುತ್ತೆ. ಆದರೆ ನಾವು ಅವರನ್ನು ಕ್ಷಮಿಸಿ ಆಶೀರ್ವದಿಸಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಎರಡನೇದಾಗಿ ನಾವು ನೋಡುವುದಾದರೆ, ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 33ನೇ ವಚನದಲ್ಲಿ ಇವರೊಂದು ಗುಂಪಿನ ದುಷ್ಟರು. 3ನೇ ಅಧ್ಯಾಯ 36ನೇ ವಚನ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ನೋಡ್ರಿ, ಯಾರು ಯೇಸುವನ ಮೇಲೆ ನಂಬಿಕೆ ಇಡ್ತಾರೋ, ಯೇಸುವಿನ ಆಜ್ಞೆಗಳಿಗೆ ಒಳಗಾಗ್ತಾರೋ ಅವರಿಗೆ ನಿತ್ಯ ಜೀವ ಉಂಟು. ಇಲ್ಲದೆ ಇದ್ದರೆ ಯೇಸುವನ್ನು ತಿರಸ್ಕಾರ ಮಾಡಿದವನು ಅವನಿಗೆ ಆಗಲೇ ನ್ಯಾಯ ತೀರ್ಪು ಆಯಿತು. ಆ ನ್ಯಾಯ ತೀರ್ಪು ಏನಂದರೆ ದಂಡನೆ, ಅವನಿಗೆ ರಕ್ಷಣೆ ಇಲ್ಲ ಎಂಬುದಾಗಿ ಅರ್ಥ. ಆದ್ದರಿಂದ ಇಲ್ಲಿ ಗಮನಿಸಬೇಕು, ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 18ನೇ ವಚನದಲ್ಲೂ ಕೂಡ ನಾವು ನೋಡ್ತೇವೆ. ಅಲ್ಲಿ ದುಷ್ಟತ್ವವನ್ನು ಅಣಗಿಸಿ ಆ ವಾಕ್ಯವನ್ನು ಓದೋಣ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ನೋಡ್ರಿ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವಂತ ಜನ ಎಷ್ಟಿದ್ದಾರೆ. ಆ ಸೃಷ್ಟಿಕರ್ತನಾದ ದೇವರನ್ನ ಅಲಕ್ಷ್ಯ ಮಾಡಿ, ಆತನನ್ನೇ ದೂಷಣೆ ಮಾಡಿ, ನಮ್ಮನ್ನು ಕೇಳುವವರು ಯಾರು? ಇವತ್ತು ಹಣ ಬಲ, ತೋಳ್ಬಲ, ಅಧಿಕಾರದ ಬಲದಿಂದ ಮೆರೆಯುತ್ತಿರುವಂಥ ಜನರೇ, ವ್ಯಕ್ತಿಯೇ, ದೇವರ ಕಡೆ ತಿರುಗಿಕೋ. ಭಕ್ತಿಹೀನತೆ ಮೇಲೆ ಇವತ್ತು ದೇವರ ವೇಷ ಹಾಕ್ಕೊಂಡು, ಭಕ್ತಿಯ ವೇಷ ಹಾಕ್ಕೊಂಡು ಭಕ್ತಿಹೀನತೆ ಮೇಲೆ ಇರುವಂಥವ್ರಿಗೆಲ್ಲರಿಗೂ ಕೂಡ ಪರಲೋಕದಿಂದ ದೇವರ ಕೋಪ ಬಂದೇ ಬರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಇವರು ಹೇಗೆ ಬೀಳುತ್ತಾರೆ ಎಂಬುದಾಗಿ ನಾವು ನೋಡೋದಾದರೆ, ಕೀರ್ತನೆಗಳ ಪುಸ್ತಕ 9ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತೇವೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಓದಿಕೊಳ್ಳೋಣ. ಜನಾಂಗಗಳವರು ತಾವು ಮಾಡಿದ ಕುಣಿಯಲ್ಲಿ ತಾವೇ ಬಿದ್ದು ಹೋದರು, ಅವರು ಹಾಸಿದ ಬಲೆಯಲ್ಲಿ ಅವರ ಕಾಲೇ ಸಿಕ್ಕಿಕೊಂಡಿತ್ತು. ಅವರ ಹಾಸಿದ ಬಲೆಯಲ್ಲಿ ಅವರ ಕಾಲೇ ಸಿಕ್ಕಿಕೊಂಡಿತ್ತು. ಜನರು ಕುಣಿಯನ್ನು ತೆಗೆದು ಆ ಕುಣಿಯಲ್ಲಿ ಅವರೇ ಬೀಳುತ್ತಾರೆ. ಇವರು ಯಾರು ಅಂದರೆ, ಇವರು ನೀತಿಯ ವಿರೋಧವಾಗಿ, ಸತ್ಯದ ವಿರೋಧವಾಗಿ, ಇವರು ಏನು ಕುಯುಕ್ತಿಗಳನ್ನು ಮಾಡಿಕೊಂಡು ಅನ್ಯಾಯ ಮಾಡುತ್ತಾ ಅಹಂಕಾರದಿಂದ ಮೆರೆಯುವಂಥ ಜನರು ಅವರ ತೋಡಿದ ಗುಂಡಿಯಲ್ಲಿ ಅವರೇ ಬೀಳುತ್ತಾರೆ ಎಂಬುದಾಗಿ ನಾವು 7:14 ನೋಡುವಾಗ ದೇವರ ವಾಕ್ಯ ಅಲ್ಲಿ ಕೂಡ ಸ್ಪಷ್ಟವಾಗಿ ಅದೇ ಹೇಳುತ್ತದೆ. 14:15, ನನ್ನ ಶತ್ರುವು ಕೆಡುಕನ್ನು ಹೆರಬೇಕೆಂದು ಪ್ರಸವ ವೇದನೆಯಲ್ಲಿದ್ದಾನೆ, ಅವನು ಹಾನಿಯನ್ನು ಹಡೆಯುವನೆಂದು ನೆನೆಸಿಕೊಂಡರು, ಶೂನ್ಯವನ್ನೇ ಹೆತ್ತನು ನೋಡಿರಿ, ಅವನು ಅಗಿದು ಗುಂಡಿಯನ್ನು ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ. ನೀತಿವಂತರ ವಿರೋಧವಾಗಿ, ಸತ್ಯದ ವಿರೋಧವಾಗಿ ದುಷ್ಟನು ಹಾನಿ ಮಾಡಬೇಕೆಂದ್ರೂ ಅವನ ಕಡೆಯಿಂದ ಮಾಡಲಿಕ್ಕೆ ಆಗುವುದಿಲ್ಲ. ಅವನು ಶೂನ್ಯವನ್ನು ಹೆರುತ್ತಾನೆ, ಅಗೆದು ತಾನೇ ಅದರಲ್ಲಿ ಬಿದ್ದು ಹೋಗುತ್ತಾನೆ. ಇವನು ದುಷ್ಟನು. ಆದ್ದರಿಂದ ನಾವು ದುಷ್ಟರ ವಿಷಯದಲ್ಲಿ ನಾವೇನು ಮಾಡೋಣ? ಹೆದರುವುದು ಬೇಡ, ಕೋಪಗೊಳ್ಳುವುದು ಬೇಡ. ಬದಲಾಗಿ ನಮ್ಮ ದೇವರ ಮೇಲೆ ಭಾರ ಹಾಕಿ, ಆ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಭಾರ ಹಾಕಿ ನಾವು ಮೌನವಾಗಿ ನಿಂತುಕೊಳ್ಳುವುದಾದರೆ, ಶತ್ರುವು ಅವನೇನು ಮಾಡ್ತಾನೆ? ಒಂದು ದಾರಿಯಿಂದ ಬಂದರೆ 7 ದಾರಿಯಲ್ಲಿ ಓಡಿ ಹೋಗುತ್ತಾನೆ. ಯಾಕಂದರೆ ನಮ್ಮ ಸಂಗಡ ಇರುವಂಥವನು ಇಸ್ರಾಯೇಲ್ನ ಯೂದ ಕುಲದ ಸಿಂಹ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು, ಈ ಲೋಕದಲ್ಲಿರುವವನಿಗಿಂತ ಹೆಚ್ಚಾಗಿ ನಮ್ಮೊಳಗಡೆ ಇರುವಂಥವನು
ಅತಿ ದೊಡ್ಡವನು ಎಂಬುದಾಗಿ. ಈ ಲೋಕದಲ್ಲಿರುವವನಿಗಿಂತ ನಮ್ಮೊಳಗಡೆ ಇರುವವನು ಹೆಚ್ಚಿನವನು, ಮಹಾ ದೊಡ್ಡವನು, ಪರಾಕ್ರಮಿಯಾದ ದೇವರು, ಯುದ್ಧ ವೀರ ಶೂರನು, ಸೈನ್ಯಗಳ ಒಡೆಯನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ಈ ದುಷ್ಟರ ವಿಷಯದಲ್ಲಿ ನಾವು ಏನು ಮಾಡಲ್ಲ, ಕೋಪಗೊಳ್ಳದೆ ಪಾಪಕ್ಕೆ ಹೋಗಲ್ಲ ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ, ದುಷ್ಟರ ವಿಷಯದಲ್ಲಿ ದೇವರು ಯಾವಾಗಲೂ ಕೋಪವುಳ್ಳವನು ಪ್ರಿಯರೇ. ಆದ್ದರಿಂದ ಇದಕ್ಕೆ ಅಂಜುವುದು ಬೇಡ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ನೀವು ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ನಾವು ಧೈರ್ಯವಾಗಿರೋಣ. ದೇವರು ಈ ವಾಕ್ಯದ ಮೂಲಕ ಎಲ್ಲರನ್ನು ಆಶೀರ್ವದಿಸಲಿ, ಬಲಪಡಿಸಿ ನಡೆಸಲಿ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.